ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ. ಸೊ ಇವಾಗ ಒಂದು ಸಣ್ಣ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನು ಅಂತ ನಿಮಗೆ ಗೊತ್ತಿರ್ಬೋದು. ಎಲ್ಲರೂ ನನಗೆ ಹೇಳಿದ್ದುಂಟು, ಕೇಳಿದ್ದುಂಟು, ಏನು ಇನ್ನೂ ಬಿಗ್ ಬಾಸ್ ಫೇವರಿಂದ ಹೊರಗಡೆ ಬಂದಿಲ್ವಾ ಅಂತ. ಸೊ ಮತ್ತು ತುಂಬ ಜನ ಮೆಸೇಜ್ ಮಾಡಿದ್ದುಂಟು, ಬಿಗ್ ಬಾಸ್ ಒಂದು ಆಟ, ವ್ಯಕ್ತಿತ್ವದ ಆಟ, ಇದು ಅಷ್ಟೊಂದು ಸೀರಿಯಸ್ ಆಗಿ ಯಾಕೆ ಎಲ್ಲರೂ ತಗೊಳ್ತಾರೆ ಅಂತ. ನಾನು ಅವರಿಗೆ ಯಾವಾಗಲೂ ಹೇಳೋದುಂಟು, ಬಿಗ್ ಬಾಸ್ ಒಂದು ಆಟನೇ ಆಗಿರ್ಬೋದು, ಅದು ವ್ಯಕ್ತಿತ್ವಗಳ ಆಟ ಆಗಿರ್ಬೋದು. ಬಟ್ ನಾವು ಅದನ್ನು ನೋಡೋ ರೀತಿ ನೋಡಿದರೆ ಮಾತ್ರ ನಮಗೆ ಬಿಗ್ ಬಾಸ್ ಅರ್ಥ ಆಗೋದು. ಯಾಕೆ ನಾನು ಈ ವಿಷಯಗಳನ್ನು ಹೇಳ್ತಾ ಇದ್ದೇನೆ ಅಂದರೆ, ಅಶ್ವಿನಿ ಗೌಡ ಮತ್ತು ಚೈತ್ರ ಕುಂದಾಪುರ. ಚೈತ್ರ ಕುಂದಾಪುರ ಅವರು ಹೊರಗಡೆ ಬಂದು ತುಂಬ ಟೈಮ್ ಆಗಿದೆ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಆದರೆ ಒಳಗಡೆ ಇರುವಾಗ ಚೈತ್ರ ಕುಂದಾಪುರ ಅವರಿಗೆ ಮತ್ತು ಅಶ್ವಿನಿ ಗೌಡರವರಿಗೆ ಒಂದು ಗಲಾಟೆ ಆಗುತ್ತೆ. ಅಶ್ವಿನಿ ಗೌಡರವರು ಅವರ ಮೇಲೆ ಕೂತ್ಕೊಂಡಿದ್ದರು ಆ ಒಂದು ಗೇಮಲ್ಲಿ. ಇಲ್ಲಿ ಚೈತ್ರ ಕುಂದಾಪುರ ಅವರು ಅವರನ್ನು ಪರತ್ತಾರೆ. ಇವಾಗ ಯಾಕೆ ನಾನು ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂದರೆ, ಅಶ್ವಿನಿ ಗೌಡ ಅವರು ಮೊನ್ನೆ ಅಷ್ಟೇ ಒಂದು ಪೋಸ್ಟ್ ಹಾಕಿದ್ದಾರೆ. ಈ ಪೋಸ್ಟು ಎಷ್ಟು ವೈರಲ್ ಆಯಿತು ಅಂದರೆ, ಅಶ್ವಿನಿ ಗೌಡರವರ ಪೋಸ್ಟ್ ಮತ್ತು ಚೈತ್ರ ಕುಂದಾಪುರ ಅವರ ರಿಪ್ಲೈ. ಸೊ ಇದು ಸಿಂಪಲ್ ಸ್ಟೋರಿ ಆ್ಯಕ್ಚುಲಿ. ಏನು ಸ್ಟೋರಿ ಅಂದರೆ, ಅಶ್ವಿನಿ ಗೌಡರವರು ಅವರ ಕೈಗಳ ಮೇಲೆ ಮತ್ತು ಕಾಲುಗಳ ಮೇಲೆ ಆಗಿರುವಂಥ ಗಾಯಗಳನ್ನು ಒಂದು ಫೋಟೋ ಹಾಕಿ, ಇದು ಯಾವ ಪ್ರಾಣಿ ಪರಚಿದ್ದು ಅಂತ ಗೊತ್ತಾಯ್ತಾ ಅಂತ ಅಶ್ವಿನಿ ಗೌಡರವರು ಪೋಸ್ಟ್ ಮಾಡಿದರು. ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಚೈತ್ರ ಕುಂದಾಪುರರವರು ಕೂಡ ಪೋಸ್ಟ್ ಮಾಡಿದ್ದಾರೆ. ನನ್ನ ಕೈಯಲ್ಲೂ ಕೂಡ, ನನ್ನ ದೇಹದ ಭಾಗಗಳಲ್ಲೂ ಕೂಡ ಪರಚಿದಂಥ ಗಾಯ ಇದೆ, ಆದರೆ ನನ್ನ ಹತ್ರ PR ಟೀಮ್ಗಳು ಇಲ್ಲ ಅಂತ. ಸೊ ನೋಡಿ, ಸಿಂಪಲ್ ಆಗಿತ್ತು. ಈ ಅಶ್ವಿನಿ ಗೌಡರಿಗೆ ನಾನು ಹಿಂದಿನಿಂದಲೂ ಹೇಳಿದ್ದುಂಟು, ಈ ಮೇಡಮ್ ಇದ್ದಾರಲ್ಲ, ಸುಮ್ಮನೆ ಅಂದರೆ ಸುಮ್ಮನೆ ಎಲ್ಲಾದರೂ ಏನಾದರೂ ಒಂದು ಕಲ್ಲು ಹೊಡಿತಾ ಇರಬೇಕು ಈ ಅಮ್ಮನಿಗೆ. ಯಾಕಂದರೆ ಇವರು ಬಿಗ್ ಬಾಸ್ ಮುಂಚೆ ಕೂಡ, ಇವಾಗ ಬಿಗ್ ಬಾಸ್ ಆದ ಮೇಲೆ ಕೂಡ ಗೊತ್ತಿಲ್ಲ ಈ ಒಂದು ಹೆಂಗಸಿಗೆ ಯಾವ ರೀತಿಯ ಒಂದು ತಲೆನೋವಿದೆ ಅಥವಾ ಯಾವ ರೀತಿಯ ಒಂದು ರೋಗ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ, ಯಾವ ಪ್ರಾಣಿ ಪರಚಿದ್ದು ಅಂತ ಹಾಕ್ತಾ ಇದ್ದಾರೆ ಅಂದರೆ, ಅಲ್ಲಿ ಕ್ಷಮೆ ಕೇಳಿದ್ದು ಕೂಡ ಆಗಿದೆ, ಕ್ಷಮಿಸಿದ್ದೇನೆ ಅಂತ ಹೇಳಿದ್ದು ಕೂಡ ಆಗಿದೆ. ಸೊ ಇಷ್ಟು ಆದ ಮೇಲೆ ಹಾಗಾದರೆ ನೀನು ಅಲ್ಲಿ ಹೇಳಿದ್ದು ಸುಳ್ಳು, ಇವಾಗ ಯಾಕೆ ನೀನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇದೆಯಾ? ಸೊ ಇದನ್ನು ನೋಡಿ, ಒಂದು ಸಣ್ಣದಾಗಿ ಒಂದು ನಾವು ಯೋಚನೆ ಮಾಡ್ತಾ ಹೋದರೆ, ಈ ಅಮ್ಮನ ಹತ್ರ ತುಂಬ ಹಣ ಇದೆ, ಈ ಅಮ್ಮ ಹೆಂಗೆ ಬೇಕಾದರೂ ಆ ಒಂದು ಟಾಪಿಕನ್ನು ತಿರುಚ್ತಾಳೆ ಅನ್ನೋ ಒಂದು ನಮಗೆಲ್ಲರಿಗೂ ಗೊತ್ತಿದೆ. ಆ್ಯಕ್ಚುಲಿ ಎಲ್ಲ ಬಿಗ್ ಬಾಸ್ ಜನರಿಗೂ ಗೊತ್ತಿದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಚೈತ್ರ ಕುಂದಾಪುರವರನ್ನು ನೆಗೆಟಿವ್ ಮಾಡೋಕ್ಕೆ ತುಂಬ ಪ್ರಯತ್ನಗಳು ನಡೀತಾ ಇದೆ. ಹಾಗಂತ ಚೈತ್ರ ಕುಂದಾಪುರವರು ಸಾಚ ಅಥವಾ ತುಂಬ ಒಳ್ಳೆಯವರು ಅಂತೂ ನಾನು ಹೇಳ್ತಾ ಇಲ್ಲ. ಚೈತ್ರ ಕುಂದಾಪುರವರು ಕೂಡ ಪರಿಚಿದ್ದು ತಪ್ಪು. ಆದರೆ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ಒಂದು ಹೆಣ್ಣು ಮಗಳಿಗೆ ಪೀರಿಯಡ್ಸ್ ಟೈಮ್ನಲ್ಲಿ ಒಂದು ಡಬಲ್ ವೇಟ್ ಇರುವ ಹೆಣ್ಣು ಅಂದರೆ ಹೆಂಗಸು ಕೂತ್ಕೊಂಡು ಆ ರೀತಿ ಮಾಡಿದ್ದು ಕೂಡ ತಪ್ಪು ಅಂತ. ಸೊ ಇದು ನಿಜಾನೇ ಆಗಿದ್ದರೆ ಇದು ತಪ್ಪು, ನಾನು ಒಪ್ಕೊಳ್ತೇನೆ, ಇದು ತಪ್ಪು. ಯಾಕಂದರೆ ಆ ಒಂದು ಪೇಯ್ನ್ ನಮಗೂ ಗೊತ್ತಿದೆ. ನಮಗೂ ಗೊತ್ತಿದೆ ಅಂದರೆ, ನಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿದ್ದಾರೆ, ನಮಗೂ ಕೂಡ ಅರ್ಥ ಆಗುತ್ತೆ ಆ ಪೇಯ್ನ್. ಸೊ ಅಶ್ವಿನಿ ಗೌಡ ಅವರು ಹೀಗೆ ಮಾಡಿದ್ದು ತಪ್ಪು ನನ್ನ ಪ್ರಕಾರ. ಮಾಡಿದ್ದೇ ಆಗಿದ್ದರೆ, ಈ ಪ್ರಾಣಿ ಯಾವ ಪ್ರಾಣಿ ಕಚ್ಚಿದ್ದು ಪರಚಿದ್ದು ಅಂತ ಈ ರೀತಿಯ ಪೋಸ್ಟ್ ಹಾಕಿದ್ದು ಅವರ ನಿಜಾನೇ ಆಗಿದ್ದರೆ, ಸೊ ನನ್ನ ಪ್ರಕಾರ ತಪ್ಪು. ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಉಳಿದಂತೆ ನಾಳೆ ಒಂದು ವಿಡಿಯೋನ ನಾನು ಹಾಕ್ತಾ ಇದ್ದೇನೆ, ಆ ವಿಡಿಯೋವನ್ನು ನೀವು ನೋಡಲೇಬೇಕು. ಪೂರ್ತಿ ವಿಡಿಯೋ ನೋಡಿ, ಅದರಲ್ಲಿ ತುಂಬ ಮಜಾ ಇದೆ, ತುಂಬ ಒಂದು ಕಾಮಿಡಿ ಇದೆ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.